ಸರ್ ದಯವಿಟ್ಟು ನಿಮ್ಮನ್ನ ಗೀಸ್ ಬಾಳ್ ಮಾತಾಡಬಾರ್ದು. ಯಾಕ ತಿಳ್ಕೊಡ್ರಿ, ಇದು ವಾರ್ನಿಂಗ್ ಆಕೈತಿ ನಿಮಗ. ನಿಮ್ಮನು ಇನ್ ಎಲ್ಲಾರ ಕೆಪ್ಪಗಾಟ ಯಾವ್ದಾರ ಪಟ್ಟಿ ಅಂಗಡಿಯಾಗ ಕಿರಾಣಿ ಅಂಗಡಿಯಾಗ ಕೆಪ್ಪಗಾಟ ಸರಿಯಾದ ಬಾಟ್ಲಿ ಕೊಟ್ರ ಸಿಕ್ಕಪ್ಪ ಅಂದ್ರ ನೀವೇ ಅದ ಕೊನೆಗಾರ, ನೀವೇ ಮಂತ್ಲಿ ತಗೊಂಡ್ರಿ ತಿಂಗಳ ಅಂತೇಳಿ ನಿಮ್ಮನ್ನ ಲಂಚದ ಆರೋಪದಾಗ ನಿಲ್ಲಿಸಿ ನೀವು ತುಡಿದ್ರಂತೇಳಿ ನಿಮ್ಮನ್ನ ಗಿಡ ಕಟ್ಟುವಂತ ಕೆಲಸ ಮಾಡುತ್ತೆ ಕರ್ನಾಟಕ ರಾಜ್ಯ ರೈತ ಸಂಘ. ಬಿಡಂಗಿಲ್ಲ. ಯಾಕೆ ತಿಳ್ಕೊಳ್ರಿ, ನಮಗ್ ಗೊತ್ತು ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ ತಂಗಿ 18 ವರ್ಷದಾಗ ನೋಡಿದ್ರೆ ಮದುವೆಯಾಗಿ ಬರೀ ವರ್ಷ 2 ವರ್ಷದಾಗ ಕುಂಕುಮ ಹಲ್ಸುವಂತ ಕೆಲಸ ಮಾಡಿದ್ರಿ ಸರ್. ಯಾಕೆ ನಿಮ್ಗೆ ಹೇಳ್ತೀವಿ ಅಂದ್ರೆ ಈ ಘಟ ಬರ್ಬೇಕು ಬಂದು ಕುಡಿದು ಹೊಲಕ್ಕೆ ಹೋಗ್ಬಿಡ್ದು ಅವ್ನ ನಿಶೆ ಇಳಿದಿರ್ತೈತಿ. ಆದ್ರ ಅಲ್ಲೇ ಮಗ್ಗಲ್ದಾಗಿದ್ದಾರ ದುಸ ಕುಡ್ದ ಆ ಹೆಣ್ಮಗಳ ಗತಿ ಏನಾಗೈತಿ ಅನ್ನೋದು ನೀವು ಅರ್ಥ ಮಾಡ್ಕೋಬೇಕು. ದಯವಿಟ್ಟು ನಿಮ್ ಗಮನಕ್ಕೆ ಆಯ್ತು ಇಲ್ಲ ಆಮೇಲೆ ನಿಮಗ್ ಕಂಡದಿಲ್ಲ ಆಮೇಲೆ ಸರ್ ಮಾರೋದು ಗೊತ್ತಾಗಿಲ್ಲ ನಿಮ್ಗೆ. ಸರ್ ಯಾಕೆ ಮಾತು ಹೇಳ್ತೀನಿ ಅಂದ್ರೆ ದಯವಿಟ್ಟು ಯಾಕಪ್ಪ ಅಂದ್ರ ದಯವಿಟ್ಟು ಸರಿಯಾದ ಅಂಗಡಿ ಮಗ್ಲಾಗಿತ್ತಪ್ಪ ಅಂದ್ರ ಅದನ್ನು ಕೀಳು ಮಾತಾಡಬಾರ್ದು. ನಾ ಇವತ್ತು ಒಬ್ಬಕ್ಕೆ ಹೆಣ್ಮಗಳಿಗೆ ನನ್ನ ತಾಯಿಗೆ ಏರ್ಸನ್ನಂತ ರೋಗ ಇರ್ತಲ್ಲ, ಆ ಗಂಡು ಮಗ್ಗ ಇರುವುದಿಲ್ಲ, ಅವನು ದೂರು ಅಕ್ಕಿನ ದೂರ ಇಡುವಂತ ಕೆಲಸ ಮಾಡ್ತಾರಲ್ಲ, ಹಳ್ಳಿ ಒಳಗೆ ಮಾರುವಂತ ಸರಿ ಅಂತ ಹೊಲಸು ರೋಗ ಇದ್ದಂತ ಹೇಳ್ತನು. ಆ ಹೊಲಸು ರೋಗ ಕೊಟ್ಟು ಇದುವೇರನ್ನ ಹಾಳು ಮಾಡುವಂತವ್ರು ನಿಮ್ಮಂತ ಅಧಿಕಾರಿಗಳ ಹೇಳಕ್ ಇಷ್ಟಪಡ್ತೀನಿ ನಾ ಇವತ್ತಿನ ದಿವಸದಲ್ಲಿ. ನಿಮಗ್ ವಾರ್ನಿಂಗ್ ಮನವಿ ಇಲ್ಲ, ವಾರ್ನಿಂಗ್ ಇದು. ತೆಪ್ಪಗಾಟ ಎಲ್ಲರ ಸಿಕ್ಕ್ರ 3 ದಿನದೊಳಗ ಎಲ್ಲರ ಸರಿ ಸಿಕ್ಕ್ರ ದಯವಿಟ್ಟು ನಾವಿಲ್ಲಿ ಹೇಳ್ತೀನಿ ಕೇಳಿರ್ಲಿ ಸರ್, ನಾವೆಲ್ಲರ ಸಿಕ್ಕ್ರ ನಾವೆಲ್ಲರೂ 1,000 ರೈತರು ಹೊಂದಾಣಿಕೆಯಾಗಿ ನಮ್ಮ ಹೊಲಗೊಳದ ಗಾಜಿ ಬೆಳೆಸಿ ಅಂತ ಹೇಳ್ತೀವಿ ನಾವು. ನೀವು ಸರ್ಕಾರದಿಂದ ಸರಿ ಹಂಚಿಕೆಸಿಂದು ತಾರ್ ಕೊಟ್ಟು ತಾಯಂದ್ರನ್ನೆಲ್ಲ ಇದುವೇನ ಮಾಡತ್ತೀರಿ. ನಾವೇನೋ ಒಂದು ಗಾಜಿ ಗಿಡ ಬೆಳೆದು ಹೋರಿಗೆ ಹಾಕಬೇಕಂತೇಳಿ ಹೋರಿ ಮೇಯಿಸ್ಬೇಕಂತಂದ್ರೆ ಅದನ್ನೇ ಏನ್ ಮಾಡ್ತೀರಿ ಹೇಳ್ರಿ, ದೊಡ್ಡದ ಒಂದು ಕುರ್ಚಿಯಲ್ದಾಗ ಇಂತ ರೈತ ಬೆಳೆದಾನಂತೇಳಿ ಪೇಪರ್ ಸ್ಟೇಟ್ಮೆಂಟ್ ಮಾಡಿ ಅವನಿಗೆ ಹಾಕಿ ಎಸಕ್ಕಂತ ಕೆಲಸ ಮಾಡ್ತೀರಿ. ಈಗ ಸದ್ಯ ಬಟ್ಟೆ ಅಂಗಡಿಯಾಗ ಸರಿ ಸಿಗ್ತೈತಿ. ನಿಮ್ಮನ್ನ ಏನ್ ಮಾಡ್ಬೇಕು ನಾವು? ನಿಮ್ಮನ್ನ ಏನ್ ಮಾಡ್ಬೇಕು ನಾವ? ಈಗ ಸದ್ಯ ಹೋದ್ರೆ ನಾವೇನ್ ಮಾಡ್ಬೇಕು? ನಿಮ್ಮನ್ನ ರೈತರ ಮೇಲೆ ಕೇಸ್ ಆಗ್ತದೆ. ನಿಮ್ಮನ್ನ ನಾವೇನ್ ಮಾಡ್ಬೇಕಾಗತಿ? ಇಲ್ಲಿ ಹೇಳ್ತೀನಿ ಕೇಳ್ತಾರೆ, ಇಷ್ಟು ವಾಯ್ತಿ ಇರ್ಬೇಕಾರೆ ನಿಮಗೂ ಗೊತ್ತೈತಿ. ನೀವು ಮಂತ್ಲಿ ತಗೊಂಡ್ರಿ ತಿಂಗಳೇ ಸುಳ್ಳು ಹೇಳ್ಬೇಡ್ರಿ. ಈ ಭೂಮಿ ತಾಯಿ ನಿಮ್ಮನ್ನ ನೋಡಿ ಸುಳ್ಳು ಮಾತಾಡಿದ್ರೆ ಯಪ್ಪ ನಡೆದ ಜಗತ್ತ ನಾನು ಅದನ್ನೇ ನಡೆದೈತೆ ಅಂತ ಹೇಳ್ರಿ ಒಪ್ಕೊ.